ನಮಸ್ತೆ ಕರ್ನಾಟಕ ಸ್ನೇಹಿತರೆ, ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ನೋಡ್ಕೊ ಬರೋಣ. ಸೊ ಫಸ್ಟ್ ಅಪ್ಡೇಟ್ ಬಂದು ಸೂರ್ಯ ಕುಮಾರ್ ಯಾದವ್ ಏನಿದ್ದಾರೆ ಅವರು T20 ಕ್ಯಾಪ್ಟನ್ಶಿಪ್ ಇಂದ ಕೆಳಗಿಳಿಯುವ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. ಹೌದು, ಇತ್ತೀಚೆಗೆ ತುಂಬಾ ಟ್ರೆಂಡರ್ ಇರುವ ವಿಷಯ ಅಂತ ಹೇಳಿದ್ರೆ ಅದು ಸೂರ್ಯ ಕುಮಾರ್ ಯಾದವ್ ಅವರ T20 ಕ್ಯಾಪ್ಟನ್ಸಿ ಬಗ್ಗೆ ಆಗಿರ್ತದೆ. ಸೊ ಸೂರ್ಯ ಕುಮಾರ್ ಯಾದವ್ ಅವರು T20 ಕ್ಯಾಪ್ಟನ್ಸಿಯಿಂದ ಇಳಿತಾರ, ಅವರ ರಿಪ್ಲೇಸ್ಮೆಂಟ್ ಆಗಿ ಯಾರು ಕ್ಯಾಪ್ಟನ್ಸಿಗೆ ಬರ್ತಾರೆ ಅನ್ನೋದು ಇವಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾನೇ ಹರಿದಾಡ್ತಾ ಇತ್ತು. ಸೊ ಅದೆಲ್ಲದಕ್ಕೂ ಇವಾಗ 90% ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು. ಸದ್ಯದ ಒಂದು ಅಪ್ಡೇಟಿನ ಪ್ರಕಾರ ಸೂರ್ಯ ಕುಮಾರ್ ಯಾದವ್ ಅವರು ಏನಿದ್ದಾರೆ 100% ಆಗಿ T20ಯ ಕ್ಯಾಪ್ಟನ್ ಬಿಡ್ತಾರೆ ಅಥವಾ T20 ಕ್ಯಾಪ್ಟನ್ ಇಂದ ಇಳಿಸ್ತಾರೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಯಾಕಿರ್ಬೋದು ಅಂತ ಹೇಳಿದ್ರೆ ಅವರ ಒಂದು ಕಳಪೆ ಫಾರ್ಮ್ ಆಗಿರ್ತದೆ. ಅವರ ಫಾರ್ಮ್ ನೋಡ್ತಾ ಇದ್ರೆ ಅಷ್ಟೊಂದು ಉತ್ತಮವಾಗಿಲ್ಲ T20 ಕ್ರಿಕೆಟ್ ನಲ್ಲಿ. ಸೊ ಅವರು T20 ಮಾದರಿಯಲ್ಲಿ ಮಾತ್ರ ಕ್ಯಾಪ್ಟನ್ಸಿ ಆಗಿದ್ರು, ಆದ್ರೆ ODI ಫಾರ್ಮೆಟ್ ನಲ್ಲಿ ಅವರಿಗೆ ಯಾವುದೇ ಪ್ಲೇಸ್ ಇಲ್ಲ. ಅದಾಗಿ ನೋಡೋದಾದ್ರೆ ಇವಾಗ ಸೂರ್ಯ ಕುಮಾರ್ ಯಾದವ್ ಅವರ ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಚಿಂತಾಜನಕ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ T20ಯಲ್ಲಿ ಅಂತದ್ದೇನು ಕೊಡುಗೆ ಕೊಡ್ತಾ ಇಲ್ಲ ತಾವು ಆಡಿದ ಟೀಮ್ಗೆ. ಅದೇ ರೀಸನ್ ಅನ್ಸುತ್ತೆ ಸೆಲೆಕ್ಟರ್ಸ್ ಏನಿದ್ದಾರೆ ಸೂರ್ಯ ಕುಮಾರ್ ಯಾದವ್ ಇಂದ ಮೂವ್ ಆಗಿ ಇನ್ನೊಬ್ಬರ ಕಡೆ ಹೋಗಿರ್ಬೋದು ಅಂತ ಅನಿಸ್ತಾ ಇದೆ. ಸೊ ಮೇ ಬಿ ಸದ್ಯಕ್ಕೆ ಫ್ರಂಟ್ ರನ್ನರ್ ಅಂತ ಹೇಳಿದ್ರೆ ಶ್ರೇಯಸ್ ಅಯ್ಯರ್ ಅಂತ ಹೇಳಲಾಗ್ತಿದೆ. ಸೊ ಸಂಜು ಸ್ಯಾಮ್ಸನ್ ಹಾಗೇನೆ ಶ್ರೇಯಸ್ ಅಯ್ಯರ್ ಮಧ್ಯೆ ಜಿದ್ದಾಜಿದ್ದಿ ಇದೆ ಹಾಗಂತ ಅಪ್ಡೇಟ್ ಬರ್ತಾ ಇದೆ. ಸೊ ನೋಡೋಣ ಯಾರನ್ನ ಕ್ಯಾಪ್ಟನ್ ಮಾಡ್ತಾರೆ ಅಂತ ನಮ್ಗೆ ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗ್ತದೆ. ಯಾಕಂತ ಹೇಳಿದ್ರೆ ಐರ್ಲೆಂಡ್ ವಿರುದ್ಧ ಏನಿದೆ T20 ಸರಣಿ ಏನಿದೆ ಅದಕ್ಕೆ ತಂಡವನ್ನು ರಚನೆ ಮಾಡ್ತಾರೆ. ಸೊ ಆವಾಗ ಖಂಡಿತವಾಗಿ ಗೊತ್ತಾಗ್ತದೆ ಇಂಡಿಯಾದ 15 ಸ್ಕ್ವಾಡ್ಸ್ ಮೆಂಬರ್ ಯಾರ್ಯಾರು, ಹಾಗೇನೆ ಇಂಡಿಯಾದ T20 ಕ್ಯಾಪ್ಟನ್ ಯಾರು ಅಂತ ನಮ್ಗೆ ಅವಾಗ ಖಂಡಿತವಾಗಿ ಗೊತ್ತಾಗ್ತದೆ. ಸೊ ಸ್ವಲ್ಪ ದಿನ ಅಷ್ಟೇ ವೆಯ್ಟ್, ಇದೆಲ್ಲದಕ್ಕೂ ಉತ್ತರ ಖಂಡಿತವಾಗಿಯೂ ಸಿಕ್ಕೇ ಸಿಗ್ತದೆ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE ಕ್ರಿಕೆಟ್ ಏನಿದೆ ಅದು ದಾಖಲೆ ಮಾಡಿದೆ. ಸೊ ಏನಪ್ಪಾ ದಾಖಲೆ ಅಂತ ನೋಡೋದಾದ್ರೆ ಇದು ಮಹಿಳಾ ಕ್ರಿಕೆಟ್ಗೆ ಸಂಬಂಧಿಸಿದಂತೆ ಆಗಿರ್ತದೆ. ಸೊ ಮಹಿಳಾ ಯುನೈಟೆಡ್ ಅರಬ್ ಎಮಿರೇಟ್ಸ್ ತಂಡ ಏನಿದೆ ಅದು ಇವಾಗ ಒಂದು ದಾಖಲೆ ಮಾಡಿದೆ. ಏನಂತ ಹೇಳಿದ್ರೆ ಸೌದಿ ಅರೇಬಿಯಾ ವಿರುದ್ಧ ನಡೆದಂತಹ ಮ್ಯಾಚ್ ನಲ್ಲಿ ಕೇವಲ 1 ಓವರ್ ನಲ್ಲಿ ಚೇಸ್ ಮಾಡುವ ಮೂಲಕ ಈ ಒಂದು ದಾಖಲೆ ಮಾಡಿದೆ ಅಂತ ಹೇಳ್ಬೋದು. ಸೊ 1 ಓವರ್ ನಲ್ಲಿ ಹೇಗಪ್ಪ ಚೇಸ್ ಮಾಡಿದ್ರಂತ ನೀವು ಅನ್ಕೋಬಹುದು, ಆದ್ರೆ ಇದು ಕ್ರಿಕೆಟ್ ನಲ್ಲಿ ಸಂಭವಿಸಿದಂತಹ ಅಪರೂಪವಾದ ಒಂದು ಘಟನೆಯಾಗಿರ್ತದೆ. ಸೊ ಸೌದಿ ಅರೇಬಿಯಾ ಮೊದಲು ಬ್ಯಾಟಿಂಗ್ ಮಾಡಿರುತ್ತೆ. ಸೊ 27 ರನ್ಗಳಿಗೆ ಆಲ್ ಔಟ್ ಆಗಿರ್ತದೆ. ಇದು ಒಂದು T20 ಗೇಮ್ ಆಗಿರ್ತದೆ. T20 ಗೇಮ್ ನಲ್ಲಿ ಸೌದಿ ಅರೇಬಿಯಾ ಮೊದಲು ಬ್ಯಾಟಿಂಗ್ ಮಾಡ್ತಾ 27 ರನ್ಗಳಿಗೆ ಆಲ್ ಔಟ್ ಆಗಿರ್ತದೆ. ಸೊ ಫುಲ್ಲಿ ಮೆಂಬರ್ ಆದಂತಹ UAE ತಂಡ ಏನಿದೆ ಅದನ್ನು ಕೇವಲ 5 ಬಾಲ್ಗಳಲ್ಲಿ ಚೇಸ್ ಮಾಡ್ತದೆ. ಸೊ 5 ಬಾಲ್ ಅಂದ್ರೆ 5 ಬಾಲ್ಗಳಿಗೂ ಕೂಡ ಸಿಕ್ಸರ್ ಬಾರಿಸುವ ಮೂಲಕ ಈ ಒಂದು ಸ್ಕೋರ್ ಅನ್ನು ಆರಾಮಾಗಿ ಚೇಸ್ ಮಾಡ್ತದೆ. ಸೊ ನೋಡೋದಾದ್ರೆ UAE ತುಂಬಾನೇ ಸ್ಟ್ರಾಂಗ್ ಇದೆ. ಯಾಕಂತ ಹೇಳಿದ್ರೆ ಫುಲ್ ಮೆಂಬರ್ ಸ್ಕ್ವಾಡ್ ಆಗಿರ್ತದೆ. ಸೊ ಸೌದಿ ಅರೇಬಿಯಾ ಈಗಷ್ಟೇ ಕ್ರಿಕೆಟ್ ನಲ್ಲಿ ತನ್ನ ಚಿಕ್ಕ ಒಂದು ಹೆಜ್ಜೆ ಇಡ್ತಾ ಇತ್ತು. UAE ಏನಿದೆ ಒಂದು ಬಲಿಷ್ಠ ಟೀಮ್ ಅಂತ ಹೇಳ್ಬೋದು ಅದರ ಹೋಲಿಕೆಗೆ ನೋಡೋದಾದ್ರೆ. ಸೊ ಅದರಂತೆ UAE ಈ ಮ್ಯಾಚ್ ಅನ್ನು ಕೇವಲ 5 ಬಾಲ್ಗಳಲ್ಲಿ 5 ಸಿಕ್ಸರ್ಸ್ ಇಡಿಸುವ ಮೂಲಕ ಅವರು ನೀಡಿದಂತಹ ಒಂದು ಟಾರ್ಗೆಟ್ ಏನಿದೆ ಅದನ್ನು ಆರಾಮಾಗಿ ಚೇಸ್ ಮಾಡಿದೆ. ಈ ಮೂಲಕ UAE ಏನಿದೆ ಅದು ಕ್ರಿಕೆಟ್ ನಲ್ಲಿ ಒಂದು ಹಿಸ್ಟರಿ ಕ್ರಿಯೇಟ್ ಮಾಡಿದೆ ಅಂತ ಹೇಳ್ಬಹುದು. ಇನ್ನು ನೆಕ್ಸ್ಟ್ ಅಪ್ಡೇಟ್, ಬಿಗ್ ನ್ಯೂಸ್ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ODI ಫಾರ್ಮೆಟ್ ಇಂದ ದೂರ ಸರಿದಿದ್ದಾರೆ. ಹೌದು, ಇದು ಬೇಕಂತಲೇ ದೂರ ಸರಿದಿದ್ದಲ್ಲ, ಆದ್ರೆ ಇಂಜುರಿಯ ಸಮಸ್ಯೆಯಿಂದಾಗಿ ದೂರ ಸರಿದಿದ್ದು. ಹೌದು, ಅನೇಕ ವರ್ಷಗಳಾಗಿರ್ಬೋದು ವಿರಾಟ್ ಕೊಹ್ಲಿಗೆ ಇಂಜುರಿ ಆಗಿದೆ ಅನ್ನುವಂಥ ನ್ಯೂಸ್ ಕೇಳಿ ನೀವೆಲ್ಲ ಕೇಳಿದ್ದು ನೆನಪೇ ಇರಲ್ಲ ಅಂತ ಅನಿಸ್ತಾ ಇದೆ. ವಿರಾಟ್ ಕೊಹ್ಲಿ ಇಂಜುರಿಯಿಂದಾಗಿ ಸೀರೀಸ್ ಅನ್ನು ಮಿಸ್ ಮಾಡ್ಕೊಂಡಿದ್ದು ಇದೇ ಮೊದಲು ಅನಿಸ್ತಾ ಇದೆ. ಸೊ ಅಫ್ಘಾನಿಸ್ತಾನ ಎದುರು ಏನಿದೆ ಅದರಲ್ಲಿ ವಿರಾಟ್ ಕೊಹ್ಲಿ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದಾಗಿ ಈ ಸರಣಿಯಿಂದ ದೂರ ಸರಿದಿದ್ದಾರೆ, ಅಂದ್ರೆ ರೋಲ್ಡ್ ಔಟ್ ಆಗಿದ್ದಾರೆ. ಸೊ ಈ ಸರಣಿಯಲ್ಲಿ ನಮ್ಮ ವಿರಾಟ್ ಕೊಹ್ಲಿಯನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಸೊ ಇದು ಕನ್ಫರ್ಮ್ ನ್ಯೂಸ್ ಆಗಿರ್ತದೆ. ಸೊ ಇದರ ಜೊತೆ ನೋಡೋದಾದ್ರೆ ರೋಹಿತ್ ಶರ್ಮಾ ಅವರ ಫಿಟ್ನೆಸ್ ಇಶ್ಯೂ ಕೂಡ ಕಾಡ್ತಾ ಇದೆ. ರೋಹಿತ್ ಶರ್ಮಾ ಈ ಒಂದು ಸೀರೀಸ್ ನಲ್ಲಿ ಆಟ ಆಡೋದು ಕೂಡ ಡೌಟ್ ಅಂತ ಹೇಳಲಾಗ್ತಾ ಇದೆ. ಆದ್ರೆ ವಿರಾಟ್ ಕೊಹ್ಲಿಯ ಬಗ್ಗೆ ಕನ್ಫರ್ಮೇಶನ್ ನ್ಯೂಸ್ ಇದೆ. ವಿರಾಟ್ ಕೊಹ್ಲಿ ಅಫ್ಘಾನಿಸ್ತಾನ ವಿರುದ್ಧ ODI ಸರಣಿಯಲ್ಲಿ ಆಡುವುದಿಲ್ಲ. ಅದು ಹ್ಯಾಮ್ಸ್ಟ್ರಿಂಗ್ ಇಂಜುರಿಯ ಸಮಸ್ಯೆಯಿಂದಾಗಿ ಅವರು ಈ ಸರಣಿಯಿಂದ ದೂರ ಉಳಿದಿದ್ದಾರೆ. ಇದೆಲ್ಲ ಆಗಿದ್ದು IPL ನ ಫೈನಲ್ ವೇಳೆ, ಆವಾಗ ನೀವು ನೋಡೇ ಇರ್ತೀರಾ. ಸೊ ಆವಾಗ ಅವರಿಗೆ ಈ ಇಂಜುರಿ ಸಮಸ್ಯೆ ಜಾಸ್ತಿ ಆಗಿತ್ತು. ಆದ್ರೂ ಕೂಡ ನಮ್ಮ RCBಯ ವಿನ್ನಿಗೋಸ್ಕರ ಆ ಒಂದು ಇಂಜುರಿಯನ್ನು ಲೆಕ್ಕಿಸದೆ ಅವರು ಆಟ ಆಡಿದ್ರು. ಸೊ ಕೆಲವರು ಹೇಳ್ಬೋದು ದುಡ್ಡಿಗೋಸ್ಕರ ಆಟ ಆಡ್ತಾರೆ ಅಥವಾ ಇಂಡಿಯಾಕ್ಕೋಸ್ಕರ ಆಟ ಆಡುದಿಲ್ಲ ಅಂತ ಈ ತರಹದ ಮಾತುಗಳು ಕೂಡ ಕೇಳಿ ಬಂದಿವೆ.
ಆದ್ರೆ ಕೆಲವೊಬ್ಬರ ಹಣೆ ಬರನೇ ಅಷ್ಟೇ, ಕಾಲೆಳೆದು ಅವರ ಒಂದು ಕೆಲಸ ಆಗಿರ್ತದೆ. ಸೊ ಕಾಲು ಎಳಿತಾನೆ ಇರ್ತಾರೆ. ಸೊ ಅವರು ಕಾಲು ಎಳೆಯುವುದೇ ಅವರ ಕೆಲಸ ಆದ್ಮೇಲೆ ಅವರನ್ನು ನಾವು ಕಾಲು ಎಳಿಕೆ ಬಿಡೋದೇ ಒಳ್ಳೇದಂತ ಅನಿಸ್ತಾ ಇದೆ. ಸೊ ಏನೇ ಆಗ್ಲಿ, ಒಬ್ಬ ಪ್ಲೇಯರ್ಗೆ ಒಂದು ತಂಡವೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅದು ಫ್ರಾಂಚೈಸಿ ಆಗಲಿ ಅಥವಾ ದೇಶವೇ ಆಗಿರ್ಲಿ, ತಾನು ಆಡಿದ ತಂಡ ಏನಿದೆ ಅದನ್ನು ವಿನ್ ಮಾಡಿಸೋದಕ್ಕೋಸ್ಕರ ಅವರು ಯಾವ ಒಂದು ಸ್ಥಿತಿಯಲ್ಲಿ ಬೇಕಾದ್ರೂ ಆಟ ಆಡ್ತಾರೆ. ಇದು ಒಬ್ಬ ಪ್ಲೇಯರ್ನ ಒಂದು ಮನಸ್ಥಿತಿ ಆಗಿರ್ತದೆ. ಸೊ ಅದಕ್ಕೆ ನಾವು ರೆಸ್ಪೆಕ್ಟ್ ಮಾಡಬೇಕು. ಇಲ್ಲಿ ವಿರಾಟ್ ಕೊಹ್ಲಿ ಅಂತ ಅಲ್ಲ, ಯಾವನೇ ಒಬ್ಬ ಪ್ಲೇಯರ್ ಆಗಿರ್ಬೋದು, ಅವನು ಕೇವಲ ಒಂದು ತಂಡದ ವಿಜಯಕ್ಕೋಸ್ಕರ ಆಟ ಆಡ್ತಾನೆ. ಸೊ ನಾವು ಪ್ಲೇಯರ್ಗಳ ಒಂದು ಸ್ಯಾಕ್ರಿಫೈಸ್ಗೆ ಸೆಲ್ಯೂಟ್ ಮಾಡಲೇಬೇಕಾಗ್ತದೆ. ಇನ್ನು ವಿರಾಟ್ ಕೊಹ್ಲಿಯ ಇಂಜುರಿಯ ಬೆನ್ನಲ್ಲೇ ಅಪ್ಡೇಟ್ ಬರ್ತಾ ಇದೆ. ವಿರಾಟ್ ಕೊಹ್ಲಿ ರೂಲ್ಡ್ ಔಟ್ ಆದ್ರಿಂದ ಅವರ ಸ್ಥಾನಕ್ಕೆ ಋತುರಾಜ್ ಗಾಯಕ್ವಾಡ್, CSK ಕ್ಯಾಪ್ಟನ್ ಆದಂತಹ ಋತುರಾಜ್ ಗಾಯಕ್ವಾಡ್ ಏನಿದ್ದಾರೆ ಅವರನ್ನು ರಿಪ್ಲೇಸ್ಮೆಂಟ್ ಆಗಿ ಆಯ್ಕೆ ಮಾಡಲಾಗ್ತದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಋತುರಾಜ್ ಗಾಯಕ್ವಾಡ್ ನೋಡೋದಾದ್ರೆ ODI ಫಾರ್ಮ್ ನಲ್ಲಿ ಒಳ್ಳೆ ರೀತಿಯ ಬ್ಯಾಟಿಂಗ್ ಮಾಡಿದ್ರು, 100 ಕೂಡ ಬಾರಿಸಿದ್ರು, ಒಂದು ಒಳ್ಳೆ ಚಾಯ್ಸ್ ಅಂತ ಹೇಳ್ಬಹುದು. ಸೊ ಋತುರಾಜ್ ಗಾಯಕ್ವಾಡ್ಗೂ ಕೂಡ ಇಲ್ಲಿ ಚಾನ್ಸ್ ಸಿಗ್ಬೇಕಿತ್ತು, ತುಂಬಾ ಟೈಮ್ ಆಗಿತ್ತು. ಸೊ ಚಾನ್ಸ್ ಸಿಗ್ಗಿಲ್ಲ, ಆದ್ರಿಂದ ಇವಾಗ ಅವರಿಗೆ ಚಾನ್ಸ್ ಸಿಗುತ್ತೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇದೆ. ಸೊ ಇದು ಬೆಸ್ಟ್ ಚಾಯ್ಸ್ ಅಂತ ಅನ್ನಿಸ್ತಾ ಇದೆ ಸದ್ಯದ ಮಟ್ಟಿಗೆ. IPL ನಲ್ಲೂ ಅಷ್ಟೊಂದು ಒಳ್ಳೆ ಫಾರ್ಮ್ ಇಲ್ಲ, ಆದ್ರೂ ಕೂಡ ODI ಡಿಫ್ರೆಂಟ್ ಫಾರ್ಮ್ಯಾಟ್ ಆಗಿರ್ತದೆ. ಸೊ ಅಂಥದ್ರಲ್ಲಿ ಅವರು ODI ನಲ್ಲಿ ಒಳ್ಳೆ ರೀತಿಯಾದಂತಹ ಆಟವನ್ನು ತೋರಿಸಬಹುದು ಅಂತ ಅನಿಸ್ತಾ ಇದೆ. ಸೊ ಒಂದ್ ವೇಳೆ ಋತುರಾಜ್ ಗಾಯಕ್ವಾಡ್ ಸೆಲೆಕ್ಟ್ ಆದ್ರೆ ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಆಡಬಹುದು. ಸೊ ಒಳ್ಳೆ ರೀತಿ ಆಡ್ಲೇಬೇಕು, ಯಾಕಂತ ಹೇಳಿದ್ರೆ ಈ ಬಾರಿ ಅವರು ಆಡಿಲ್ಲ ಅಂತ ಹೇಳಿದ್ರೆ ಮುಂದಿನ ಬಾರಿ ಅವರಿಗೆ ಟೀಮ್ ಇಂಡಿಯಾದ ಬಾಗಿಲು ಓಪನ್ ಆಗೋದು ತುಂಬಾನೇ ಕಷ್ಟ ಅನಿಸ್ತಾ ಇದೆ. ಸೊ ಇದು ಇವತ್ತಿನ ಕ್ರಿಕೆಟ್ ಅಪ್ಡೇಟ್. ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೇನೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಿಮ್ಮ ಒಂದು ಸಣ್ಣ ಸಹಾಯ ಏನಿದೆ ಅದು ನಮಗೆ ತುಂಬಾನೇ ದೊಡ್ಡ ಸಹಾಯ ಆಗಿರ್ತದೆ. ಸೊ ಸಬ್ಸ್ಕ್ರೈಬ್ ಅಂತೂ ಖಂಡಿತವಾಗಿಯೂ ಮಾಡಿ. ನಮಸ್ಕಾರ.